ಹೇಳಬೇಕು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಬೇರೆ ವಿಡಿಯೋ ಮಾಡ್ತಾ ಇದ್ದಾಗಿ ನನಗೆ ಕಾಲು ಆಪ್ರೇಷನ್ ಆಯಿತು. ನಂಗೆ ಗೊತ್ತು ವಿಡಿಯೋ ನೋಡ್ತಿದ್ದಂಗೆ ಎಲ್ಲ. ನಮಸ್ತೆ. ನೋಡಿ, ನಮ್ಮ ಮನೆ ದೇವರು ಬಂದು ತಿರುಪತಿ ವೆಂಕಟರಮಣ ಸ್ವಾಮಿ. ನಾವು ಪ್ರತಿ ವಿಜಯಶಾಲಿಯ ದಾರೀಶ ಕುಮಾರ 50 ರೂಪಾಯಿ 50 ರೂಪೀಸ್. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನೋ ನನ್ನ ಚಾನಲ್ನ ಹೊಸದಾಗಿ ನೋಡೋರಾದರೆ ಹಾಯ್, ನಾನು ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಟ್ರಾವೆಲಿಂಗ್, ಲೈಫ್ ಸ್ಟೈಲ್, ಫುಡ್, ಶಾಪಿಂಗ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತೀನಿ. ನಿಮ್ಗೇನಾದರೂ ಈ ಕಾನ್ಸೆಪ್ಟ್ಸಲ್ಲಿ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಏನಾದರೂ, ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಇವತ್ತು ಆ್ಯಕ್ಚುಲಿ ನಾವು ಮುಡುಪಿನ ಪೂಜೆ ಹಾಗೂ ಯುಗಾದಿ ಹಬ್ಬದ ಒಟ್ಟಿಗೆ ಒಂದು ವ್ಲಾಗ್ ಮಾಡಿದ್ದೀನಿ. ಸೊ ಅದನ್ನ ಎಡಿಟ್ ಮಾಡಬೇಕಾದ್ರೆ ನಂಗೆ ಫಸ್ಟೇ ಇದನ್ನ ಹೇಳಬೇಕು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಬೇರೆ ವೀಡಿಯೋ ಮಾಡ್ತಾಯಿದ್ದೀನಿ. ಏನಂದರೆ ರೀಸೆಂಟಾಗಿ ನನಗೆ ಕಾಲು ಆಪ್ರೇಷನ್ ಆಯಿತು. ನಂಗೆ ಗೊತ್ತು ವಿಡಿಯೋ ನೋಡ್ತಿದ್ದಂಗೆ ಎಲ್ಲರೂ ಕೇಳ್ತೀರ ಏನಾಯಿತು ಅಂತ. ಆಮೇಲೆ ನಂಗೆ ಎಡಿಟ್ ಮಾಡಬೇಕಾದ್ರೂ ಅನಿಸ್ತಾ ಇತ್ತು, ಯಾಕಂದರೆ ಕೆಲವೊಂದು ಕಡೆ ಕುಂತಾ ಇದ್ದೆ, ಕೆಲವೊಂದೊಂದು ಕಡೆ ನಾನು ಕಾಲು ನಿಲ್ಸ್ಕೊಂಡು ಕೂತಿದ್ದೀನಿ. ಸೊ ಅದೆಲ್ಲ ನೋಡಿದವ್ರಿಗೆ ಡಿಸ್ಕಂಫರ್ಟ್ ಆಗುತ್ತೆ ಅಂತ ಹೇಳಿ ಮುಂಚೆನೇ ಸಾರಿ ಕೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಈ ಕಾಲು ಹೇಗೆ ಫ್ರ್ಯಾಕ್ಚರ್ ಆಯಿತು ಅಂದರೆ, ರೀಸೆಂಟಾಗಿ ಎಲ್ಲೋ ಎಡವಿದಾಗ ಈ ಲಾಸ್ಟ್ ಬೆಲ್ಡ್ ಆಫ್ ಕಾಲ್ದು ಲಾಸ್ಟ್ ಬೆಲ್ಡ್ ಇರುತ್ತಲ್ಲ, ಅದು ಕಂಪ್ಲೀಟಾಗಿ ಡಿಸ್ಲೊಕೇಟ್ ಆಗಿದೆ. ಅಂದರೆ ಕಂಪ್ಲೀಟ್ ಫ್ರ್ಯಾಕ್ಚರ್ ಆಗಿದೆ ಆ ಬೋನು. ಅದು ಯಾವ ಥರ ಇದಾಯಿತು ಅಂದರೆ, ಅದು ಕಂಪ್ಲೀಟ್ ಡಿಸ್ಲೊಕೇಟ್ ಆದಮೇಲೆ ಅಲ್ಲಿ ಕೆಳಗಡೆ ಸ್ಮಾಲ್ ಬೋನ್ಸ್ ಇರುತ್ತಲ್ಲ, ಅದು ನನಗೆ ಚುಚ್ತಾ ಇತ್ತು. ಸೊ ನಾನು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟ್ರ್ ಹೇಳಿದ್ರು ಕ್ರೇಪ್ ಹಾಕಿದ್ರೆ ಸರಿ ಹೋಗುತ್ತೆ, ಬಟ್ ಇಟ್ ಟೇಕ್ಸ್ ಮೆನಿ ಡೇಸ್ ಅಂತ. ಬಟ್ ನಂಗೆ ಅಷ್ಟು ಟೈಮ್ ವೇಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಯಾಕೆಂದರೆ ಒಂದು ಗೋಪಿ ನನ್ನ ಮದುವೆ ಇದೆ ನೆಕ್ಸ್ಟ್ ಮಂತಲ್ಲಿ. ಸೊ ಅದಕ್ಕೆ ಅಂತ ಪ್ರಿಪ್ರೇಷನ್ಸ್ ತುಂಬ ಮಾಡ್ಕೋಬೇಕು. ಸೊ ಓಡಾಡಲಿಲ್ಲ, ಒಂದೇ ಕಡೆ ಕೂತ್ಕೊಂಡ್ರೆ ಇಟ್ ಡಸಂಟ್ ವರ್ಕ್ ಆಯಿತಾ. ಸೊ ಅದನ್ನು ನಾನು ಡಾಕ್ಟ್ರ್ ಹತ್ರ ಹೇಳಿದಾಗ ಡಾಕ್ಟರ್ ಒಂದು ಮೈನರ್ ಆಪ್ರೇಷನ್ ಮಾಡೋಣ, ಒಳಗಡೆ ವಯರ್ ಹಾಕ್ಕೊಡ್ತೀವಿ, 1-2-3 ಡೇಸ್ ನಿಂಗೆ ನೋವಿರುತ್ತೆ, ಬಟ್ ಆದರೆ ಯು ವಿಲ್ ಬಿ ಕಂಪ್ಲೀಟ್ಲಿ ಫೈನ್, ನೀನು ಈ ಥರ ಕಾಲನ್ನ ಮೇಲೆ ಇಟ್ಕೊಂಡು ಕೂತ್ಕೋಬೇಕಾಗತ್ತೆ ಅಂತ ಹೇಳಿದ್ರು. ನಾನು ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ. ಅವರೊಂದು ವಯರ್ ಹಾಕಿದ್ದಾರೆ ಕಾಲಲ್ಲಿ. ಐ ಹ್ಯಾವ್ ಟು ಬಿ ಇನ್ ರೆಸ್ಟ್ ಫಾರ್ 6 ವೀಕ್ಸ್ ಅಂತ ಹೇಳಿದ್ದಾರೆ. 6 ವೀಕ್ಸ್ ಆದಮೇಲೆ ವಯರ್ ತೆಗಿತಾರೆ. ಸೊ ಬಟ್ ನನ್ನ ಕೆಲಸ ನಾನು ಮಾಡ್ಕೋಬೋದು, ಐ ಆಮ್ ದ್ಯಾಟ್ ಕಂಫರ್ಟೇಬಲ್. ಬಟ್ ನನಗೆ ಈ ವಿಡಿಯೋದಲ್ಲೇ ಮುಂಚೆನೇ ಹೇಳಿಬಿಟ್ರೆ ಆ ಡಿಸ್ಕಂಫರ್ಟ್, ವಿಡಿಯೋ ನೋಡೋರಿಗೆ ಆ ಡಿಸ್ಕಂಫರ್ಟ್ ಆಗಬಾರ್ದು, ಬಿಕಾಸ್ ನಾನು ಈ ಥರ ಕುಂತ್ಕೊಂಡು ನಡೀತಾ ಇರೋದ್ರಿಂದ ಅಂತ ಈ ವಿಡಿಯೋನ ಮುಂಚೆನೇ ಹೇಳ್ತಾ ಇದ್ದೀನಿ. ಸೊ ನಾವು ಯಾವ ಥರ ಪೂಜೆ ಮಾಡಿದ್ವಿ ಏನು ಎಲ್ಲನೂ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಇನ್ನು ಇವತ್ತು ಮುಡುಪಿನ ಪೂಜೆ ಇರೋ ಕಾರಣದಿಂದಾಗಿ ಹರೀಶೋ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಯಾಕಂದರೆ ಪಾಸ್ಟ್ 9 ಡೇಸಿಂದ ನಾವು ದೇವ್ರ ಮನೆ ಬಾಗಿಲು ಕೂಡ ತೆಗ್ದಿರಲಿಲ್ಲ, ಯಾಕಂದರೆ ಸುತ್ತಕ್ಕಾಗಿತ್ತಲ್ವ, ಅದಕ್ಕೋಸ್ಕರ ಗೀಪ ಏನೂ ಹಚ್ಚಿರಲಿಲ್ಲ. ಸೊ ಫುಲ್ ಜಾಡೆಲ್ಲ ಕಟ್ಬಿಟ್ಟಿತ್ತು ದೇವ್ರ ಮನೆ ಒಳಗಡೆ. ಸೊ ಹರೀಶೋರು ಈಗ ಅದನ್ನ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಕಾಲೆಲ್ಲ ಬೆಳ್ಳಿ ಹಾಕಿ ಸಿಗ್ತಿದ್ದೀರಾ ಸಕಿನೇ ಒಳ್ಳೆ ಗಂಡ ಆಗಿದ ತಕ್ಷಣ ಟೇಪ್ ಹಾಕಿ ಅಲ್ಲಿಲ್ಲ, ನೀರು ಹೋಗ್ಬಿಡುತ್ತೆ ಒಳಗಡೆ. ನನ್ನ ಮಾತು ಕೇಳಿ ನಾನು ತಕ್ಕೋತೀನಿ. ಈಗ ಆ್ಯಕ್ಚುಲಿ ನಾನು ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಏನು ಹೇಳ್ತಾ ಇದ್ದೀವಿ, ಇದು ಆ್ಯಕ್ಚುಲಿ ಯಾವುದ್ರ ರಿಲೇಟೆಡ್ ಬ್ಲಾಗ್ ಅಂದರೆ, ನಮ್ಮ ಮನೇಲಿ ಮುಡುಪಿಟ್ಟಿದ್ದೀವಿ, ಅದ್ರದ್ದು ಪೂಜೆ ನಿಂತೋಗಿತ್ತು. ಸೊ ಇವಾಗ ಮತ್ತೆ ಪೂಜೆನ ಸ್ಟಾರ್ಟ್ ಮಾಡಬೇಕು, ಅದಕ್ಕೋಸ್ಕರ ನಾವು ದಾಸಪ್ಪ ನೆನೆಸ್ತೀವಿ. ಸೊ ಇವಾಗ ದಾಸಪ್ಪ ಬರ್ತಾರ, ಅದಕ್ಕೆ ಅಂತ ದಾಸಪ್ಪನಿಗೆ ಅಡುಗೆ ಎಲ್ಲ ಮಾಡಬೇಕು. ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದ್ರ ರಿಲೇಟೆಡ್ ವಿಡಿಯೋ. ನಾಳೆ ಯುಗಾದಿ ಹಬ್ಬ ಇದೆ, ಸೊ ಅದಕ್ಕೋಸ್ಕರ ಏನೂ ಜಾಸ್ತಿ ಅಡುಗೆ ಮಾಡ್ತೀವಿ, ಎಲ್ಲ ಸ್ವಲ್ಪನೇ ಮಾಡ್ತಾಯಿದ್ವಿ. ತಿರ್ಗಾ ನಾಳೆ ಒಬ್ಬಟ್ಟು ಮಾಡಬೇಕು. ಈಗ ಶಾವಿಗೆ ಹಾಕೋಬೇಕು. ಸ್ವಲ್ಪನೇ ಮಾಡೋಣ, ಅಲ್ಲಿ ಯಾರೂ ತಿನ್ನೋಲ್ಲ ನಮ್ಮ ಮನೇಲಿ, ವೇಸ್ಟ್ ಮಾಡ್ತಾರಲ್ಲ. ಶಾವಿಗೆನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಉಟ್ಕೋಬೇಕು. ಈಗ ಆ್ಯಕ್ಚುಲಿ ಶಾವಿಗೆ ಗೋಲ್ಡನ್ ಬ್ರೌನ್ ಆಗಿದೆಯಾ, ನೆಕ್ಸ್ಟ್ ಕಾಲನ್ನ ಹುರಿದಿದ್ದ ಬಾಣಲಿ ಒಳಗಡೆ ಬಿಟ್ಕೊಂಡು ಬಿಡ್ತೀನಿ. ಸುಮ್ಮನೆ 28 ಯಾಕೆ ಮಾಡೋದು ಅಂತ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದನ್ನ ಗ್ಯಾಸ್ ಹಾಕೋಬೇಕು. ಗ್ಯಾಸ್ ಆನ್ ಮಾಡ್ತೀವಿ. ಚೆನ್ನಾಗಿ ಕುದಿಬೇಕು. ಅದಕ್ಕೆ ಹಾಲಿಗೆ ಪಾಯಸಕ್ಕೆ ಎಷ್ಟು ಸಕ್ಕರೆ ಬೇಕೋ ಈ ಹಾಲೊಳಗಡೆ ಹಾಕೊಂಡು ಕುದಿಸ್ಕೊಂಡು ಆಮೇಲಿಂದ ಇದನ್ನ ಹಾಕಬೇಕು. ಸೊ ಅದನ್ನ ತೋರಿಸ್ತೀನಿ. ಆ್ಯಂಡ್ ನೀವು ಈ ಪಾಯಸಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಕೋದು ಚೆನ್ನಾಗಿರುತ್ತೆ, ಮಿಲ್ಕ್ ಮೇಡ್ ಹಾಕೋದು. ಕಂಡೆನ್ಸ್ಡ್ ಮಿಲ್ಕ್ಗಿಂತ ಮಿಲ್ಕ್ ಮೇಡ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಗಟ್ಟಿ ಬರುತ್ತಲ್ಲ, ಆ ಫ್ಲೇವರ್ ಒಂಥರ ಡಿಫ್ರೆಂಟಾಗಿ ಸಕ್ಕತ್ತಾಗಿರುತ್ತೆ.
ನಾನು ಇವತ್ತು ಅಷ್ಟೆಲ್ಲ ಮಾಡೋಕ್ಕೆ ಹೋಗಲ್ಲ, ನಂಗೆ ಕಾಲು ಬೇರೆ ಇದಾಗ್ಬಿಟ್ಟಿದೆ. ಸ್ವಲ್ಪನೇ ಮಾಡ್ತೀನಿ ಅಷ್ಟೇ. ಹಾಲು ಕುದೀತಾ ಇದೆ ನೋಡಿ. ಈಗ ಇದೆಲ್ಲ ಅದನ್ನೆಲ್ಲ ಇದ್ರೊಳಗಡೆ ಹಾಕಬೇಕು. ಇದೊಂದು 2-3 ಕುದಿ ಬಂದಮೇಲೆ ಇದನ್ನ ಆಫ್ ಮಾಡಿ ಮುಚ್ಚಿಕ್ಕದ ಪಾಯಸ ಇಸ್ ರೆಡಿ. ಹಾಲು ಪಾಯಸ ಇಸ್ ರೆಡಿ. ನೋಡಿ, ಇದೇ ನಮ್ಮ ಮನೆ ಮುಡುಪು. ಇದಕ್ಕೆ ಮೇಲ್ಗಡೆ ಆ್ಯಕ್ಚುಲಿ ಟಾಪ್ ಸ್ವಲ್ಪ ಓಪನಿಂಗ್ ಇದೆ. ನಾವು ಪ್ರತಿ ವಾರ ಪೂಜೆ ಮಾಡಿ ದುಡ್ಡನ್ನೆಲ್ಲ ಇಡ್ತೀವಲ್ಲ, ಅದನ್ನ ಆ ಮುಡುಪೊಳಗಡೆ ಹಾಕ್ತೀವಿ. ಈಗ ಇದಕ್ಕೆ ನಾವು ವೆಂಕಟೇಶ್ವರ ಸ್ವಾಮಿ ಒಕ್ಕಲವರಾಗಿರೋದ್ರಿಂದ ಅದಕ್ಕೆ ಮುಡುಪಿಗೂ ನಾವು ನಾಮ ಬಳಿಬೇಕು. ಸೊ ಹರೀಶ್ ಅವ್ರು ಈಗ ಅದನ್ನ ಬಳಿತಾ ಇದ್ದಾರೆ. ಮತ್ತು ಇದನ್ನ ಹೆಣ್ಮಕ್ಳು ಯಾರು ಮುಟ್ಟಂಗಿಲ್ಲ, ಗಂಡು ಮಕ್ಕಳೇ ಇದಕ್ಕೆ ಪೂಜೆ ಮಾಡೋದು. ನಾನಿವತ್ತು ನಿಮಗೆ ಈ ಮುಡುಪಿನ ಮಹತ್ವವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆ ದೇವರು ಬಂದು ತಿರುಪತಿ ವೆಂಕಟೇಶ್ವರ ಸ್ವಾಮಿ. ನಾವು ಪ್ರತಿ ವಾರದಲ್ಲಿ ಶನಿವಾರನ ಆ ದೇವರಿಗೆ ಮುಡುಪಾಗಿಟ್ಟಿರ್ತೀವಿ. ಸೊ ಪ್ರತಿ ಶನಿವಾರ ಎಲ್ಲ ನೆಲ ಮನೆಯೆಲ್ಲ ನೀಟಾಗಿ ಒರೆಸಿ ನಾವು ಪೂಜೆಯನ್ನು ಮಾಡ್ತೀವಿ. ಈಗ ನಾವು ದೇವ್ರು ನಮಗೆ ಎಲ್ಲ ಕೊಟ್ಟಿರ್ತಾನೆ, ಆ ದೇವರಿಗೆ ಒಂದು ಕಾಣಿಕೆ ಅಂತ ಕೊಡ್ಬೇಕು. ನಾವು ಹಂಗಂತ ಎವ್ರಿ ವಾರ ನಾವು ತಿರುಪತಿ ಹೋಗೋಕೆ ತುಂಬ ದೂರ. ಸೊ ಹಾಗಾಗಿ ಆ ದೇವರಿಗೆ ತಲುಪಿಸೋ ಕಾಣಿಕೆ ಸಲುವಾಗಿ ನಾವು ಈ ಮುಡುಪು ಅನ್ನೋದನ್ನು ಅನಾದಿ ಕಾಲದಿಂದನೂ ನಮ್ಮ ತಾತ ಮುತ್ತಾದನೇ ಕಾಲದಿಂದನೂ ಇಟ್ಕೊಂಡು ಬಂದಿದ್ದಾರೆ. ಸೊ ಇದ್ರ ವಿಶೇಷ ಏನಂತಂದರೆ ಪ್ರತಿ ಶನಿವಾರ ಗಂಡು ಮಕ್ಕಳೇ ಇದನ್ನು ಶುಭ್ರ ಮಾಡಿ ಅದಕ್ಕೆ ಇದೇ ಥರ ನಾಮ ಎಲ್ಲ ಇಟ್ಟು ಅಲಂಕಾರ ಮಾಡಿ ಈ ಎಲೆಡಿಕೆ ಮೇಲೆ ನಾವು ಏನು ಕಾಣಿಕೆ ಇಟ್ಟಿರ್ತೀವಿ ಅದನ್ನು ಪೂಜೆ ಎಲ್ಲ ಆದಮೇಲೆ ಮುಡುಪು ಒಳಗಡೆ ಹಾಕ್ತೀವಿ. ಸೊ ಈ ಮುಡುಪು ತುಂಬೋದಕ್ಕೆ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಅದು ಗೊತ್ತಿಲ್ಲ. ಸೊ ಒಂದ್ಸಲ ಮುಡುಪು ತುಂಬಿದ ಮೇಲೆ ಇದನ್ನು ನಾವು ಮತ್ತೆ ಮನೆಯಲ್ಲಿ ದಾಸಪ್ಪ ಅಂತ ಬರ್ತಾರೆ. ಅವರು ಹೆಂಗೆ ಈ ಪೂಜಾರಿಗಳು ದೇವಸ್ಥಾನದಲ್ಲಿ ಇರ್ತಾರೋ ಆ ಥರ ದಾಸಪ್ಪ ಅಂತ ಇರ್ತಾರೆ. ಇವತ್ತು ನಾವು ದಾಸಪ್ಪ ನಿಗಿಸ್ತಾ ಇದ್ದೀವಿ. ಅವರು ಬಂದು ಪೂಜೆ ಎಲ್ಲ ಮಾಡಿ ನಾವು ಇಲ್ಲಿಂದ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿವರೆಗೂ ಇದನ್ನು ತೊಗೊಂಡು ಹೋಗ್ತೀವಿ. ನೆಲದ ಮೇಲೆ ಎಲ್ಲ ಬಟ್ಟೆ ಎಲ್ಲ ಹಾಕ್ಕೊಂಡು ನಡ್ಕೊಂಡು ಹೋಗ್ತೀವಿ ನಾವು. ಆಮೇಲೆ ಇದನ್ನು ದೇವ್ರಿಗೆ ಹಾಕಿ ಬಂದಮೇಲೆ ಮತ್ತೆ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂದ್ರೂ ಮತ್ತೆ ದಾಸಪ್ಪನ ಇಕ್ಕಿಸಿ ಅವ್ರು ಬಂದು ಪೂಜೆ ಮಾಡಿ ಇದನ್ನು ಪ್ರತಿಷ್ಠಾಪನೆ ಮಾಡಿಕೊಡ್ತಾರೆ. ಇದನ್ನು ಹೆಣ್ಮಕ್ಳು ಮುಟ್ಟಂಗಿಲ್ಲ, ಯಾಕಂದರೆ ಇದು ಅಷ್ಟು ಶುದ್ಧವಾಗಿ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟು. ಈಗ ಮನೇಲಿ ಈಗ ಹೆಣ್ಮಕ್ಳು ಮುಟ್ಟಿನ ಸಮಸ್ಯೆ ಎಲ್ಲ ಇರುತ್ತೆ. ಸೊ ಹಂಗಾಗಿ ಅವ್ರು ಯಾರು ಮುಟ್ಟಕ್ಕೆ ಅಲ್ಲವಿಲ್ಲ. ಈಗ ಮನೇಲಿ ಏನೋ ಒಂದು ಸೂತ್ಕ ಬರ್ಬೋದು, ಈಗ ಮಗು ಹುಟ್ಬೋದು, ಯಾರು ತೀರೋಗ್ಬೋದು, ಅಂಥ ಟೈಮಲ್ಲಿ ಪೂಜೆ ನಿಲ್ಲಿಸಿರ್ತೀವಿ ನಾವು. ಸೊ ಈಗ ಮತ್ತೆ ಪೂಜೆ ಶುರು ಮಾಡಬೇಕು ಅಂತಂದರೆ ಮತ್ತೆ ದಾಸಪ್ಪನ ಇಕ್ಸೇನೆ ನಾವು ಪೂಜೆನ ಶುರು ಮಾಡ್ತೀವಿ. ಸೊ ಇದು ನಮ್ಮ ಮನೆಯ ಮುಡುಪಿನ ಮಹತ್ವ. ಸೊ ಹೇಳಿ, ಇದನ್ನ ಶಿಫ್ಟ್ ಮಾಡ್ಬೇಕು, ಹಳೆ ಮನೆಯಿಂದ ಇಲ್ಲಿಗೆ ಬರಬೇಕಾದ್ರೂ ದಾಸಪ್ಪನ ಇಕ್ಸ್ಬೇಕು. ಸೊ ನಾವು ಇದು ಮುಂಚೆ ಹಳೆ ಮನೇಲಿದ್ದಾಗ ಅಲ್ಲಿಂದ ಇಲ್ಲಿಗೆ ತರಬೇಕಂದ್ರೂ ಹಳೆ ಮನೆಯಲ್ಲೂ ದಾಸಪ್ಪನ ಇಕ್ಸಿ ಪೂಜೆ ಮಾಡಿಸಿ ಮತ್ತೆ ಹೊಸ ಮನೆಯಲ್ಲಿ ತಂದು ಇಲ್ಲೂ ದಾಸಪ್ಪನ ಇಕ್ಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ನೀವು ಯಾರಾದ್ರು ಈ ಥರ ಮುಡುಪನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರಂಗೋಲಿ ಹಾಕಿ ಇದ್ರ ಮೇಲೆ ಮಣೆ ಇಟ್ಟು ಅವರು ದಾಸಪ್ಪ ಬಾಣವಾಸಿ ತರ್ತಾರಲ್ಲ ಅದನ್ನ ಇಕ್ಬೇಕು ಇಲ್ಲಿ. ಸೊ ಅವರಿಗೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹರೀಶ್ ಅವರು. ಹೆಂಡತಿ ಕಾಲಾಗಲ್ಲ ಅಂತ ಸಹಾಯ ಮಾಡ್ತಾ ಇದ್ದಾರೆ ಎಲ್ಲ. ಆ್ಯಂಡ್ ನಮ್ಮ ದೇವ್ರ ಮನೆ ನೋಡಿ, ತುಂಬ ಜನ ಯಾವಾಗಲೂ ಕೇಳ್ತಾ ಇರ್ತೀರ ನಿಮ್ಮ ಮನೆ ಟೂರ್ ಮಾಡಿ ಅಂತ. ಗೋಪಿಯಣ್ಣನ ಮದುವೆ ಆದ್ಮೇಲೆ ಖಂಡಿತ ಮಾಡ್ತೀನಿ. ಸೊ ಇದು ನಮ್ಮ ದೇವ್ರ ಮನೆ ಆಯಿತಾ. ಒಳಗಡೆ ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿದೆ ನೋಡಿ, ನಂಗೆ ತುಂಬ ಇಷ್ಟ ನಮ್ಮ ದೇವ್ರ ಮನೆ. ಇನ್ನು ಈಗ ದಾಸಪ್ಪ ಎಲ್ಲ ಬಂದಿದ್ದಾರೆ. ದಾಸಪ್ಪ ಬಂದ ಮೇಲೆ ಫಸ್ಟು ಬಾಳೆ ಎಲೆ ಎಲ್ಲ ಹಾಕಿ ಅವ್ರು ಬಾನ್ವಾಸಿ ತಂದಿರ್ತಾರೆ. ಯೂಶ್ವಲಿ ಅವ್ರು ಆ ಬಾನ್ವಾಸಿಗೆ ರಾಗಿ ಹಸಿಟ್ಟು ಮತ್ತು ಅಕ್ಕಿ ತುಂಬಿಸ್ಕೋತಾರೆ. ಕೆಲವೊಬ್ಬರು ಮುದ್ದೆ ಮತ್ತು ಅನ್ನನೂ ಇಟ್ಕೋತಾರೆ. ಅವ್ರು ಯಾವ್ದನ್ನ ಕೇಳ್ತಾರೋ ನಾವು ಆ ಬಾನ್ವಾಸಿ ಒಳಗಡೆ ಅದನ್ನ ತುಂಬಬೇಕು. ಇನ್ನು ಇದೆಲ್ಲ ಆದಮೇಲೆ ನಾವು ಏನು ಅಡುಗೆ ಮಾಡಿರ್ತೀವೋ ಅದನ್ನ ಎಡೆಗಿಡ್ತೀವಿ. ಇನ್ನು ನಾವು ದೇವ್ರ ಮನೇಲಿ ದೀಪ ಹಚ್ಚೋಕ್ಕೂ ಮುಂಚೆ ದಾಸಪ್ಪ ಬಂದಿರ್ತಾರೆ ಅಲ್ವಾ, ಅವ್ರ ಹತ್ರ ನಾಮ ಇಕ್ಸ್ಕೊಂಡು ಆಮೇಲಿಂದನೇ ದೇವ್ರ ಮನೇಲಿ ದೀಪ ಹಚ್ಚಬೇಕು. ಇನ್ನು ಈ ನಾಮನ ಹುಡುಗಿರು ಇಬ್ರು ಹಚ್ಚಿಸ್ಕೋಬೋದು. ಆ್ಯಂಡ್ ಈ ನಾಮನ ಬರೀ ಕೈಯಲ್ಲಿ ಹಚ್ಚಿಸ್ಕೊಳಂಗಿಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆನ ದಾಸಪ್ಪಂಗೆ ಕೊಡಬೇಕು. ಇದೊಂದು ಪದ್ಧತಿ ನಾವು ಫಾಲೋ ಮಾಡ್ತೀವಿ. ನೀವು ಈ ಥರ ಪದ್ಧತಿಗಳನ್ನೆಲ್ಲ ಫಾಲೋ ಮಾಡ್ತೀರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನಾಮ ಎಲ್ಲ ಇಕ್ಸ್ಕೊಂಡಾದ್ಮೇಲೆ ಮನೆಯಲ್ಲಿ ಗಂಡು ಮಕ್ಳು ನಮ್ಮ ಮನೇಲಿ ದೀಪ ಹಚ್ಚೋದು, ಯಾಕೆಂದರೆ ಮುಡುಪಿದೆ ಅಲ್ಲ, ಅದು ಕಾರಣದಿಂದಾಗಿ. ಸೊ ಈಗ ಹರೀಶ್ ಅವ್ರು ದೀಪ ಎಲ್ಲ ಹಚ್ತಾ ಇದ್ದಾರೆ.
ಇನ್ನು ಇದೆಲ್ಲ ಆದಮೇಲೆ ನಾವು ಎಡೆಗಿಟ್ಟಿರೋ ಪ್ರಸಾದನ ಎಂಜಲು ಮಾಡಿದ್ರೆ ಇಲ್ಲಿಗೆ ಮುಡ್ಪಿನ ಪೂಜೆ ಹಾಗೂ ದಾಸಪ್ಪಂದು ಪೂಜೆ ಮುಗಿಯುತ್ತೆ. ಸೊ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಪೊಂಗಲ್ ಮಾಡ್ತಾ ಇದ್ದೀವಿ. ಸೊ ಪೊಂಗಲ್ಗೆ ಹೆಸರುಬೇಳೆ ಹುರ್ಕೊಳ್ತಾ ಇದ್ದೀನಿ. ಈ ಥರ ಹುರ್ಕೊಂಡು ಹೆಸರುಬೇಳೆ ಮತ್ತು ಮಿಲೆಟ್ಸ್ ಹಾಕಿ ಪೊಂಗಲ್ ಮಾಡ್ತಾ ಇದ್ದೀವಿ. ಮಿಲೆಟ್ಸ್ನ ನೆನೆಸಿಡಬೇಕು ಇಡೀ ರಾತ್ರಿ, ಸೊ ದಟ್ ಅದು ನೀಟಾಗಿ ಬೇಯುತ್ತೆ ಅಂತ ಅಷ್ಟೇ. ಸೊ ಇವಾಗ ಇದನ್ನ ಹುರಿದಾಯಿತು. ಸೊ ಇದನ್ನು ವಿಷಲ್ ಹೊಡ್ಸ್ಬೇಕು. ಒಂದು 3-4 ವಿಷಲ್ ಹೊಡ್ಸಿದ್ರೆ ಇದು ರೆಡಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ. ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕಾಳು ಮೆಣಸು, ಜೀರಿಗೆ, ಶುಂಠಿ ಮತ್ತು ಸ್ವಲ್ಪ ಕಾಯಿ ತುರಿ, ಇದನ್ನ ಒಗ್ಗರಣೆ ಮಾಡಬೇಕು. ಈಗ ತಡೀರಿ ಇನ್ನೊಂದು ವಿಷಲ್ ಹೊಡ್ಸ್ಕೊಂಡಿರೋ ಈ ಹೆಸರುಬೇಳೆ ಮತ್ತು ಮಿಲೆಟ್ಸ್ಗೆ ನಾನು 1 ಗ್ಲಾಸ್ ಹಾಲು ಹಾಕೋತಾ ಇದ್ದೀನಿ. ಈ ಹಾಲು ಹಾಕ್ಕೊಳ್ಳೋದು ಇಸ್ ಎಕ್ಸೆಪ್ಷನ್. ಯಾಕೆ ಅಂತ ನಾನು ಹೇಳ್ತೀನಿ. ತುಂಬ ಗಟ್ಟಿ ಬಂದಿದ್ರೆ ಮಾತ್ರ ಈ ಹಾಲನ್ನ ಹಾಕ್ಕೋಬೇಕು. ಬಟ್ ನಾನು ಈ ಹಾಲನ್ನ ಹಾಕ್ಕೊಳ್ಳೋಕ್ಕೆ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂದರೆ ಈ ಹಾಲು ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ. ಅದಕ್ಕೋಸ್ಕರ ಈ ಹಾಲನ್ನ ಹಾಕ್ಕೊಳ್ಳಿ ನೀವು ಏನಾದರೂ ಪೊಂಗಲ್ ಮಾಡ್ತಾಯಿದ್ದೀರಾ ಅಂದರೆ. ಇನ್ನು ಒಗ್ಗರಣೆಗೆ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ, ಸಾಸಿವೆ, ಕರ್ಬೇವಿನ ಸೊಪ್ಪು, ಜೀರಿಗೆ, ಕಾಳು ಮೆಣಸು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಮಾಡ್ಕೊಂಡಿದ್ದನ್ನ ಈಗ ಹಾಲು ಹಾಕಿ ಮತ್ತು ಹೆಸರುಬೇಳೆ ಮಿಲೆಟ್ಸ್ನೆಲ್ಲ ಮಿಕ್ಸ್ ಮಾಡಿದ್ವಲ್ಲ ಆ ಕುಕ್ಕರ್ ಒಳಗೆ ಇದನ್ನ ಹಾಕಿ ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಯಿ ತುರಿ ಹಾಕಿದ್ರೆ ಈ ಪೊಂಗಲ್ ರೆಡಿ. ಏನಿದು ಹೇಳಿ, ಏನು ಮಾಡ್ತಾ ಇದ್ದೀರಾಗ? ನಾವು ಯುಗಾದಿ ಬಂದು ನಮ್ಮ ಹಿಂದೂಗಳಿಗೆ ಹೊಸ ವರ್ಷ. ಸೊ ನಾವು ಫಸ್ಟು ಎಣ್ಣೆ ಎಲ್ಲ ಹಚ್ಕೋಬೇಕು. ಅಭ್ಯಂಜನ ಸ್ನಾನ, ಪಾಪ ಕರ್ಮಗಳೆಲ್ಲ ಎಣ್ಣೆ ಸ್ನಾನದ ಮೂಲಕ ತೊಲಗೋಗಿ. ಸೊ ಈಗ ಹೊಸ ವರ್ಷನ ನಾವು ಏನೋ ವೆಲ್ಕಮ್ ಮಾಡೋದಕ್ಕೋಸ್ಕರ ಮಾವಿನ ತೋರಣ ಕಟ್ತೀವಿ, ಆಯಿತಾ. ಮತ್ತು ಬೇವಿನ ಎಲೆ, ಬೇವಿನ ಸೊಪ್ಪು ಎಲ್ಲ ಸಿಗಿಸ್ತೀವಿ. ಸೊ ಇಡೀ ಊರಿಗೆಲ್ಲ ದೇವ್ರಿಗೆಲ್ಲ ಹಂಚ್ತೀವಿ. ಸಿಹಿ ಕಹಿಗಳೆರಡು ಸಮಾನವಾಗಿರಬೇಕು ಜೀವನದಲ್ಲಿ, ಅದು ಅದರ ಮುಖ್ಯ ಉದ್ದೇಶ ಅಷ್ಟೇ. ಹಾಂ ಹೇಳಿ. ಈ ಥರ ಹಂಚಿಕಡ್ಡಿ ಪೀಸ್ ತೊಗೊಂಡು ಈ ಥರ ಮಾವಿನ ಸೊಪ್ಪು ಹಿಂಗೆ ಕಟ್ಟಬೇಕು. ಮಾವಿನ ಸೊಪ್ಪು ತಗೊಂಡು ಹೆಂಗೆ ಕಟ್ಟಬೇಕು? ಅಲ್ಲಿ ಬಿಚ್ಕೊಂಬಿಡ್ತು, ಅದು ಬಿಚ್ಕೊಂಬಿಡ್ತು. ಎರಡನೇದು ಅಭ್ಯಂಜನ ಸ್ನಾನ ಮಾಡಲ್ಲವೇ? ಸ್ನಾನದ ಮನೆ ಖಾಲಿ ಇಲ್ಲ. ಇನ್ನು ನನ್ನ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಹಾಗೂ ನನ್ನ ಕುಟುಂಬದ ಕಡೆಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಲೈಫಲ್ಲಿ ಏನೇನು ಬೇಕೋ ಎಲ್ಲ ಸಿಗಲಿ ಅಂತ ಹೇಳಿ ನಾನು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಆ್ಯಂಡ್ ನಮ್ಮ ದೇವ್ರ ಮನೆ ಆ್ಯಕ್ಚುಲಿ ಈ ಥರ ರೆಡಿಯಾಗಿತ್ತು. ನಾವು ಒಬ್ಬಟ್ಟನ್ನ ಎಡೆ ಇಟ್ಟೆ ನಾವು ದೇವ್ರಿಗೆ ದೀಪ ಹಚ್ಚೋದು, ಇದೊಂದು ಪದ್ಧತಿನ ನಾವು ಫಾಲೋ ಮಾಡ್ತೀವಿ. ನಮ್ಮ ಅಮ್ಮನ ಮನೇಲಿ ಎಡೆ ಹಾಕ್ತಾರೆ ಹಿರಿಯರಿಗೆ. ಸೊ ನೀವು ಈ ಥರ ಎಲ್ಲ ಪದ್ಧತಿನ ಫಾಲೋ ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಯುಗಾದಿ ಹಬ್ಬ ಅಂದಮೇಲೆ ಚೌಕಾಬಾರ ಆಡ್ತಾ ಇದ್ರೆ ಹೇಗೆ ಅಂತ ಹೇಳಿ ನಾನು ಹರೀಶ್ ಅವ್ರು ಇಬ್ಬರೇ ಕುತ್ಕೊಂಡು ಚೌಕಾಬಾರ ಆಡ್ತಾ ಇದ್ದೀವಿ. ಈಗ ನಾನು ಆ್ಯಕ್ಚುಲಿ ದೇವ್ರಿಗೆ ದಿಂಡ್ರಿಗೆ ಅಂತೆಲ್ಲ ಹೇಳ್ತಾ ಇದ್ದೀನಿ. ಈ ಥರ ಸೊ ನೀವು ಎಲ್ಲ ಈ ಥರ ಕಾಸಿನ ಆಟ, ಚೌಕಾಬಾರ ಎಲ್ಲ ನಿಮ್ಮ ಮನೇಲಿ ಆಡ್ತೀರಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಚೌಕಾಬಾರ ಜಾಸ್ತಿ ಇಷ್ಟನಾ ಇಲ್ಲ ಕಾಸಿನ ಆಟ ಜಾಸ್ತಿ ಇಷ್ಟನಾ ಅಂತನೂ ಕೂಡ ಕಮೆಂಟಲ್ಲಿ ತಿಳಿಸಿ. ವಿಜಯಶಾಲಿಯಾದ ಹರೀಶ ಕುಮಾರ ಬಹುಬರಾಕು. ನನ್ನ ಮಗ ಎದುರ್ಕೊಂಬಿಟ್ಟ. ಬೋಟಿ ಕ್ಲೀನ್ ಮಾಡ್ತಾ ಇದ್ದಾರೆ. ಆದರೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಕಾಪಿರೈಟ್ಸ್ ಬಂದರೆ ಅಪ್ಲೋಡ್ ಮಾಡಲ್ಲ, ರಿಸ್ಟ್ರಿಕ್ಷನ್ಸ್ ಬರುತ್ತೆ. ಇಲ್ಲಿ ಮಟನ್ ಮಾಡ್ತಾ ಇದ್ದಾರೆ ಇವ್ರು ಎಡ್ ಮೇಡಮ್ ನಮ್ಮ ಮನೆದು. ಹಾಯ್, ನಮ್ಮ ಮನೆ ಹೊಸದಾರ್ಕಿಗೆ ಬೇಗ ಬಿರಿಯಾನಿ ಮಾಡಿದ್ದೀವಿ. ನಿಮ್ಮ ಮನೇಲಿ ಏನು ಮಾಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ಹೊಸದಾರ್ಕ್ ಮಾಡ್ತಾ ಇದ್ದೀರೋ ಹೆಚ್ಚಿನ ತಿಂಗಳು ಸಪ್ರೇಟ್ ಬಿರಿಯಾನಿ. ಅಮ್ಮ ಮಾಡಿರೋ ಬಿರಿಯಾನಿ, ಇದು ಅಮ್ಮ ಮಾಡಿರೋ ಬಿರಿಯಾನಿ, ಇದು ಗೋಪಿ ಮಾಡಿರೋ ಬಿರಿಯಾನಿ. ನೆಕ್ಸ್ಟ್ ಎರಡು ಅಡುಗೆ ನಾನು ಮಾಡಿದೆ, ಅದೇ ಕೇಳಲ್ಲ. ಅಲ್ಲ, ಅದು ನೀವು ಹಿಂಗೆ ಹೇಳ್ಬೇಕು, ಹಂಗೆ ಕಾಲು ಹಿಡ್ಕೊಂಡು ಎಲ್ಲ ಅಡುಗೆ ಮಾಡ್ತಿದ್ದೀನಿ. ಕಾಲು ಮುರಿದಾಕಿದ್ದೀನಿ.
ಹಂಗೂ ಸಾರು ಬೋಟಿ ಬಜ್ಜಿ ಎಲ್ಲ ಮಾಡ್ತಾ ಇದ್ದೀನಿ ನಾನೇ. ಕಾಲು ಮುಗಿಸ್ಬಿಟ್ಟಿದ್ದೀನಿ. ನಾನು ಸ್ವಲ್ಪ ಆಂಟಿ ನಾನೇ ಕೊಡೋಣ ಅವಳಿಗೆ ಹಾಕ್ಬೇಕು. ಅದೇ ಬಿಡು ಅವಳಾಕ ಚೊಕ್ಕ ನೀನೇ ಕೊಡ್ತೀನಿ. ದುಡ್ಡಾಯ್ತು. ಕೊಡಿ. ಅಯ್ಯೋ 10 ರೂಪಾಯಿ. ಆಮೇಲೆ 20 25 30 35 40 42 44 46 48 50 ರೂಪಾಯಿ. 50 ರುಪೀಸ್ ಆಫ್ ಮಾಡಲಾ? ಈಗ ಆ್ಯಕ್ಚುಲಿ ಯುಗಾದಿ ಹಬ್ಬದ್ದು ಕ್ಲೈಮ್ಯಾಕ್ಸ್ ಎಂಡಿಂಗ್ ಎಡಿಟಿಂಗ್ ಮಾಡ್ತಾ ಇದ್ದೆ. ನಾನು ಸ್ಟಾರ್ಟಿಂಗ್ ಕ್ಲಿಪ್ಸು ಸ್ಟಾರ್ಟಿಂಗ್ ಮಾತಾಡೋದು ವೆಲ್ಕಮ್ ಮಾಡೋದು ಮಾಡಿಲ್ಲ, ಎಂಡಿಂಗು ಏನು ಕನ್ಕ್ಲೂಷನ್ಗೂ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಆಯಿತಾ. ಬಟ್ ನಂಗೆ ಇದ್ರಲ್ಲಿ ಅನಿಸಿದೇನು ಅಂದರೆ ಲೈಫಲ್ಲಿ ಯಾವಾಗಲೂ ಪರ್ಫೆಕ್ಟಾಗಿರೋಕ್ಕಾಗಲ್ಲ. ಕೆಲವೊಂದೊಂದು ಸರ್ತಿ ಇಟ್ ಬಿಕಮ್ಸ್ ಇಟ್ಸ್ ಓಕೆ ಟು ಬಿ ನಾಟ್ ಪರ್ಫೆಕ್ಟ್ ಅಂತ ಅನಿಸುತ್ತೆ. ಯಾಕೆಂದರೆ ಒಂದು ಹೆಲ್ತ್ ಸರಿ ಇಲ್ಲ, ಇಟ್ ಈಸ್ ಸಮಥಿಂಗ್. ನಾ ಏನು ಹೇಳ್ಬೋದು, ನನ್ನ ಹೆಲ್ತ್ ಸರಿ ಇಲ್ಲ, ನಾನು ವೀಡಿಯೋ ಮಾಡಲ್ಲ ಅನ್ನೋದ್ರ ಬದಲು ಐ ಹ್ಯಾವ್ ಮೇಡ್ ಸಮಥಿಂಗ್, ಸೊ ಅದನ್ನೇ ಎಡಿಟ್ ಮಾಡಿ ಹಾಕೋಣ ಅಂತ ಯೋಚನೆ ಮಾಡಿ ವೀಡಿಯೋನ ಎಡಿಟ್ ಮಾಡಿದ್ದು. ನಾನು ಈ ಥಾಟಲ್ಲೇ ವೀಡಿಯೋನ ಎಡಿಟ್ ಮಾಡಿದ್ದು. ಇನ್ನೊಂದು ಹೊಸದಡ್ಕೋದು, ನಾವೇನೇನು ಅಡುಗೆ ಮಾಡಿದ್ವಿ ಅಂತಲೇ ಹೇಳಿರಲಿಲ್ಲ. ಅದು ಕೂಡ ಏನೇನು ಅಡುಗೆ ಮಾಡಿದ್ವಿ ನಮ್ಮ ಮನೇಲಿ ಅಂತ ಕೂಡ ಹೇಳಿರಲಿಲ್ಲ. ಸೊ ಅದೆಲ್ಲ ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಗಿದೆ, ಹೆಲ್ತ್ ಸಪೋರ್ಟ್ ಮಾಡದೇ ಇರೋ ಕಾರಣದಿಂದಾಗಿ. ಸೊ ನಂಗೆ ಈ ಪ್ರೊಸೆಸಲ್ಲಿ ಒಂದು ಅರ್ಥ ಆಗಿದೆ ಏನು ಗೊತ್ತಾ, ಎಲ್ಲ ವೀಡಿಯೋನೂ ಪರ್ಫೆಕ್ಟ್ ಆಗಿರಲ್ಲ. ನಂದು ಯೂಟ್ಯೂಬಲ್ಲ, ಇನ್ಸ್ಟಾಗ್ರಾಮಲ್ಲಿ ನಾನು ಎಷ್ಟೊಂದು ರೀಲ್ಸ್ನ ನೋಡಿದ್ದೀನಿ, ಪರ್ಫೆಕ್ಟಾಗಿಲ್ಲ, ಇದು ಹೋಗಲ್ಲ, ಸುಮ್ಮನೆ ಟ್ರಯಲ್ ಮೇಲೆ ಹಾಕೋಣ ಅನ್ನೋ ಎಲ್ಲ ರೀಲು 1 ಮಿಲಿಯನ್ ಹೊಡೆದಿದೆ. ಸೊ ಏನು ಅರ್ಥ ಮಾಡ್ಕೋಬೇಕು, ಯಾರಾದರೂ ಈ ಥರ ಕಂಟೆಂಟ್ ಕ್ರಿಯೇಷನ್ ಮಾಡ್ತೀವಿ ಇಲ್ಲ ವೀಡಿಯೋ ಮಾಡ್ತೀವಿ ಯೂಟ್ಯೂಬ್ಗೆ ಅನ್ನೋರಿಗೆ ನನ್ನ ಕಡೆಯಿಂದ ಒಂದು ಸಜೆಷನ್ ಏನು ಅಂದರೆ, ಕನ್ಸಿಸ್ಟೆನ್ಸಿ ಈಸ್ ವಾಟ್ ಮ್ಯಾಟರ್ಸ್ ಅಷ್ಟೇ. ಪರ್ಫೆಕ್ಟಾಗಿರ್ತೀರಾ, ಎಷ್ಟು ಪರ್ಫೆಕ್ಟ್ ಆಗಿರಲ್ಲ, ನೀವು ಯಾವ ಬಟ್ಟೆ ಹಾಕೋತೀರಾ, ನೀವು ಯಾವ ಥರ ನಿಮ್ಮನ್ನ ಪ್ರೊಜೆಕ್ಟ್ ಮಾಡ್ತೀರಾ, ಎಲ್ಲನೂ ಸೆಕೆಂಡ್ರಿ ಆಯಿತಾ. ಮೆನಿ ಪೀಪಲ್ ಅದರಲ್ಲೂ ಜಡ್ಜ್ ಮಾಡ್ತಾರೆ, ನೀವು ಆ ಥರ ಇದ್ರಿ ಈ ಥರ ಇದ್ರಿ ಅಂತ. ಇಟ್ ಈಸ್ ಓಕೆ, ಎಲ್ಲರಿಗೂ ನಾವು ಖುಷಿ ಪಡ್ಸೋಕ್ಕೆ ಆಗೋದಿಲ್ಲ. ಆ್ಯಂಡ್ ನೀವು ಕೆಲವೊಬ್ಬರು ನಂಗೆ ಹೇಳ್ತಾರೆ ನೀವು ಇಂಗ್ಲೀಷಲ್ಲಿ ಮಾತಾಡ್ತೀರಾ ಅಂತಲೂ ಕಮೆಂಟ್ ಹಾಕಿದವ್ರಿದ್ದಾರೆ. ಯೂಟ್ಯೂಬ್ ಇಸ್ ಎ ಪ್ಲೇಸ್ ವೇರ್ ನೀವಾಗಿರಬೇಕು, ನಿಮ್ಗೆ ಯಾವ ಭಾಷೆ ಕಂಫರ್ಟ್ ಕೊಡ್ತಿದ್ಯೋ ಅದರಲ್ಲೇ ಮಾತಾಡಿ. ಹಂಗಂತ ನಾನು ಇಂಗ್ಲೀಷ್ನ ಪ್ರಮೋಟ್ ಮಾಡ್ತಿದ್ದೀನಿ ಅಂತ ಅಲ್ಲ, ನನಗೆ ನಾನಾಗಿ ನನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋ ವೇ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಂಗೆ ಆ ಥರ ಕಮೆಂಟ್ ಹಾಕಿದಾಗ ಎಷ್ಟೊಂದು ದಿನ ನಮ್ಮ ಅತ್ತೆನ ಕೂರಿಸ್ಬಿಟ್ಟು ನಾನು ಆ ವೀಡಿಯೋ ತೋರಿಸಿದ್ದೆ. ಆಮೇಲೆ ನಿಂಗೆ ಈ ವಿಡಿಯೋದಲ್ಲಿ ಏನು ಅರ್ಥ ಆಯಿತು ಅಂದರೆ, ಅವ್ರ ಸಾರಾಂಶನ ಎಷ್ಟು ನೀಟಾಗಿ ಹೇಳ್ತಾರೆ ಗೊತ್ತಾ. ಅವ್ರು 3ನೇ ಕ್ಲಾಸ್ ಓದಿದ್ದಾರೆ ಗುರು. ಕಂಪ್ಲೇಂಟ್ ಮಾಡೋರು ಯಾವತ್ತಿದ್ರೂ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಪರ್ಫೆಕ್ಷನ್ ಅಂತ ಕೂತ್ಕೊಂಡ್ರೆ ಏನೂ ಪರ್ಫೆಕ್ಟಾಗಿರಲ್ಲ. ಈ ಸತಿ ನನ್ನ ವೀಡಿಯೋ ನೋಡಿದ್ರೆ ನಾಟ್ ಎಟ್ ಆಲ್ 1% ಪರ್ಫೆಕ್ಟ್ ಆಗಿಲ್ಲ, ಬಟ್ ಸ್ಟಿಲ್ ನಾನು ಪ್ರಯತ್ನ ಅಂತೂ ಪಟ್ಟಿದ್ದೀನಿ. ಐ ಹ್ಯಾವ್ ನಾಟ್ ಎಂಡೆಡ್ ಅಪ್, ನನ್ನ ಕೈಲಾಗಲ್ಲ ಅಂತ ಕೂತಿಲ್ಲ. ಸೊ ಇದನ್ನು ಈ ವಿಡಿಯೋದಲ್ಲಿ ಹೇಳಬೇಕು ಅನಿಸ್ತು. ಯಾಕಂದರೆ ನನ್ನ ವೀಡಿಯೋ ಎಡಿಟ್ ಮಾಡಬೇಕಾದ್ರೂ ನಂಗೆ ಏನೋ ಒಂಥರ ಖುಷಿ ಇರಲಿಲ್ಲ ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ, ಯಾಕಂದರೆ ಏನೂ ಅಂತ ಪರ್ಫೆಕ್ಟಾಗಿ ಬಂದಿಲ್ಲ ಅಂತ. ಬಟ್ ಸ್ಟಿಲ್ ಇಟ್ಸ್ ಓಕೆ, ಏನೋ ಒಂದು ಪ್ರಯತ್ನ ಪಟ್ಟಿದ್ದೀನಿ ಅಂತ ಈ ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ವಿಡಿಯೋ ನೋಡೋರಿಗೆ ಯಾರಿಗಾರು ಡಿಸ್ಕಂಫರ್ಟ್ ಆದರೆ ಮತ್ತೆ ಸಾರಿ ಕೇಳ್ತಾಯಿದ್ದೀನಿ. ಸೊ ಇದಾಗಿತ್ತು ನಮ್ಮನೆ ಯುಗಾದಿ ಹಬ್ಬ ಹೊಸದಡ್ಕು ಬ್ಲಾಗ್. ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.